ದಲಿತರಾರು ಕುಡಿಗಳಲ್ಲ, ಕುಡಿಗಳಲ್ಲ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ದಲಿತ ವಿರೋಧಿ ಗಂಗಾ ಮುಂದೆ ಹೇಳಿದಿಕ್ಕಾರ. ಅಲ್ಲ ಯಾರು ಜಮೀನ್ ಮಾಡ್ತಾರ 30 ವರ್ಷದಿಂದ? ನೀವು ಪಕ್ತೋರಾ? ಅಲ್ಲ ಈಗ ಯಾರೋ ಬಂದಿದಾರಲ್ಲ ನಮ್ದು ಜಮೀನು ಅಂತ ಏನ್ ಹೇಳ್ತೀರಿ ನೀವು? ಒಟ್ಟಾರೆ ನೀವು ಅವತ್ತಿನ ನೋಡ್ತಾ ಇದ್ರಿ ಬೆಳೆ ಎಲ್ಲ ಮಾಡ್ತಾ ಇದ್ರು? 30 ವರ್ಷದಿಂದ ಮಾಡ್ತಿದ್ರಾ? ಅಲ್ಲ ಈಗ ಬಂದವ್ರಲ್ಲ ಅವ್ರಿಗೆ ಏನು ಹೇಳ್ತೀರಾ? ಅವ್ರದ ಜಮೀನು ನಿಮ್ಗೆ ಏನೋ ಗೊತ್ತಾ? ಇವಾಗ ಬಂದಿದ್ದಾರೆ. ಇವ್ರು ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ ಏನು ಗೊತ್ತಾ? ಸರಿ, ತಮ್ಮ ಹೆಸರು? ಕಿತ್ಕೊಂಡು ನಾವೇ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ತೊಂದರೆ ಕೊಡ್ತಾ ಇರೋ ಚನಕೇಶ್ ಮನೇನೆ. ಆಜು ಬಾಜುದಲ್ಲಿ ಅವರೇ, ಎಲ್ಲ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಅವರೇ. ಕೇಳ್ಕೊಂಡು ಅದೇನ್ ಮಾಡ್ತೀವಿ, ನಮ್ಗೆ ನ್ಯಾಯ ಕೊಡ್ತಿರೋ ನೋಡಿ ಬರ್ತಾ ಇದ್ದೀವಿ ಸ್ವಾಮಿ. ಕೇಳಿ ಸ್ವಾಮಿ, ಆಜು ಬಾಜು ಅವರೆಲ್ಲ ಇಲ್ಲ, ಈಗ ಅವ್ರು ಬಂದಿದ್ದಾರೆ. ಸರ್ಕಾರ ಕರ್ಜಿ ಹಾಕಿ ತೊಂದರೆ ಮಾಡ್ತಾ ಇದ್ದಾರೆ ನಿಮ್ಗೆ. ಹಿಂಗೆ ನಮಗೆ ತೊಂದರೆ ಮಾಡ್ತಲೇ ಅವ್ರೆ ನಮ್ಗೆ 2 ವರ್ಷದಿಂದ ಬಂತು ತೊಂದರೆ ಕೊಡ್ತಾರೆ. ಅದೇ ನಾವು ಒಂದು ದಿವಸ ಕುಡಿಬೇಕಷ್ಟೇ. ನಾನು ಇವಾಗ ನನಗೆ ನ್ಯಾಯ ಸಿಕ್ಬೇಕು ಸ್ವಾಮಿ. ಈ ಜಮೀನು ಬಿಟ್ಟರೆ ಬೇರೆ ಜಮೀನು ಇಲ್ಲ ಸ್ವಾಮಿ, ನಮಗೆ ಬೇರೆ ಜಮೀನು ಇಲ್ಲ. ಅಧಿಕಾರಿಗಳೆಲ್ಲ ಬಂದವ್ರು ಏನು ಹೇಳ್ತೀರಾ? ಅಧಿಕಾರಿಗಳೆಲ್ಲ ಬಂದವ್ರೆ, ಏನ್ ಹೇಳಿ ಪರಿಶೀಲನೆ ಮಾಡಿ. ನೀವು ಎಷ್ಟನೇ ಇಸ್ವಿಯಲ್ಲಿ ಖರೀದಿ ಮಾಡಿದ್ದು? ಖರೀದಿ ಮಾಡಿಲ್ಲ ಸ್ವಾಮಿ, ನಾವು ಮತ್ತೆ ನಾವೇ ಉಳುಮೆ ಮಾಡ್ಕೊಂಡ್ಬರ್ತಾ ಸರ್ಕಾರದ ಜಮೀನು. ಮತ್ತೆ ಅಗ್ರಿಮೆಂಟ್ ಹಾಕೊಟ್ಟಿದ್ಕೊಟ್ಟವ್ರೆ ಅಂತ ಹೇಳ್ತಾರೆ. ನೀವು ಕೋರ್ಟ್ಗೆ ಹೋಗಿದ್ರಂತೆ, ಒಂದು ಲಕ್ಷ ಕೊಡ್ಬೇಕು ಅಂತ ಏನು? ಎಲ್ಲ ಸುಳ್ಳು. ನಾವು ಅನುಭವದಲ್ಲಿ ಇದೀವಿ, ನಮ್ಮ ಅನುಭವಕ್ಕೆ ತೊಂದರೆ ಮಾಡ್ತಾರೆ ಅಂತ ಕೋರ್ಟ್ಗೆ ಹೋಗಿದ್ದೀವಿ ಅಷ್ಟೇ. ಸರಿ, ನಿಮ್ಮ ಅವರು ಹೆಸರು? ಪಕ್ಕದ ಜಮೀನವರ? ಹೌದು, ದಕ್ಷಿಣಕ್ಕೆ ಇದ್ದೀವಿ ನಾವು. ಜಮೀನಿಂದ ಅವ್ರು ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ? ನಾವು ಚಿಕ್ಕ ಹುಡುಗರಿಂದಲೂ ಬೆಳೆಯೋದು. ನನಗೆ ಈಗ 50 ವರ್ಷ. ನಾನು 30 ವರ್ಷದಿಂದಲೂ ನೋಡ್ತಾ ಇದ್ದೀನಿ. ಅವ್ರ ಸರ್ವೆ ನಂಬರ್ ಏನಾದರೂ ಗೊತ್ತಾ? ತಮ್ಮ ಹೆಸರು? ನಮ್ದು ಅಂತ ಬಂದಿದ್ದಾರೆ, ಏನು ಹೇಳ್ತಾರೆ ಸರ್? ಈ ಸರ್ವೆ ನಂಬರು 141, 139 ಬೇರೆ ಕಡೆ. ಅವ್ರ ಪಾಪ ಗೊತ್ತಿಲ್ಲದಲ್ಲೇ ಬಂದು ಹಿಂಗೆ ಸುಮ್ಮನೆ ಜನಗಳನ್ನೆಲ್ಲ, ನಮ್ಮ ಲೀಡರ್ಗಳನ್ನೆಲ್ಲ ಆದಿ ತಪ್ಪಿಸ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ನಿಮ್ಮ ಜಮೀನಲ್ಲಿ ನಮ್ಮ ಜಮೀನು, ಅದ್ರ ಪಕ್ಕದ ಜಮೀನು, ಅದ್ರ ಪಕ್ಕದ ಜಮೀನು 141 ಸರ್ವೆ ನಂಬರು ಈ ಇರೋ ಜಮೀನು. ಅದನ್ನ ರಾಮಕೃಷ್ಣಯ್ಯ ಗಂಗಮ್ಮರ ಸುಮಾರು ಒಂದು 25 ವರ್ಷದಿಂದ ಕೂಡ ಮಾಡ್ಕೊಂಡು 20 ವರ್ಷ ನೋಡಿದ್ದೀನಿ ಸರ್, ಕಣ್ಣಿಂದ ನೋಡಿರೋದಕ್ಕೆ ಸತ್ಯ ಹೇಳ್ತಾರೆ. ಅವರು ಹಿರಿಯರದು ಸಮಾಧಿ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇರೋ ಸಮಾಧಿನ ಹೋಗಿ ಇವ್ರ ಮನೆ ಹತ್ರ ಹೋಗಿ ಇವರೆಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯ್ತು ಹೋಗಮ್ಮ ಎಲ್ಲ ಒಂದು ಕಡೆ ಹಾಕೋಣ ಅಂತ ಹೇಳಿ ಕಳಿಸಿದ್ವಿ. ಆಯ್ತು ಹಾಕೊಂಡ್ರು. ಇವತ್ತು ಅದನ್ನ ಜಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಕ್ಕೆ ಸಮಾಧಿ ಸತ್ಯ ಸರ್. 1 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಯಾವುದು ಇಲ್ಲ ಸರ್, ಗೊತ್ತಿಲ್ಲ. ಕೋರ್ಟ್ಗೆ ಯಾಕೆ ಹೋದ್ರು ಇವರು? ಸರ್ ಯಾವ ಕೋರ್ಟ್ಗೂ ಹೋಗಿಲ್ಲ ಸರ್. ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಿಜ ಮಾಡಿದ್ದಾರೆ? ನೀವೇ ನೋಡಿದ್ರ? ಇಲ್ಲ ಸರ್, ಯಾವುದು